ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ನಿನ್ನ ಅನುಮಾನ ನಿಜ ಪುಟ್ಟ. ನಿನ್ ಮನೆಯವ್ರು ಅನ್ಕೋತಿರೋ ರೀತಿ ನಾನಿಲ್ಲ. ನೀನ್ ಏನೆಲ್ಲ ಅನುಮಾನ ಪಟ್ಟ್ಯೋ ಅದೆಲ್ಲ ನಿಜ. ನಾನಿರೋದೇ ಹಾಗೆ. ಒಂದ್ ಮಾತು ಹೇಳ್ತೀನಿ ಶಾಂಭವಿ ಅಮ್ಮ, ಮೀರಾ ಇರೋವರೆಗೂ ಈ ಮನೆಗೆ ಯಾವ ಕೇಡು ಆಗಲ್ಲ. ಅವಳು ಒಂಥರ ಈ ಮನೆಗೆ ರಕ್ಷಾ ಕವಚ ಇದ್ದ ಹಾಗೆ. ಅವಳು ಒಂದು ಮುದ್ದು ಗೊಂಬೆ ಇದ್ದ ಹಾಗೆ. ಅವಳು ಕಂಡ್ರೆ ನನಗೆ ತುಂಬ ಪ್ರೀತಿ. ಅಮ್ಮ, ಅಹಲ್ಯ ಅಕ್ಕ ಈ ಮನೆಗೆ ಸರಿಯಾದ ಸೊಸೆ ಅಲ್ಲ. ಅವ್ರನ್ನ ಈ ಮನೆಗೆ ಸೊಸೆ ಮಾಡಿಕೊಂಡು ದೊಡ್ಡ ತಪ್ಪು ಮಾಡಿಬಿಟ್ವಿ. ತುಂಬ ದೊಡ್ಡ ತಪ್ಪು ಮಾಡಿಬಿಟ್ವಿ. ಸೀರಿಯಸ್ ಆಗಿ ಹೇಳಲ್ಲ, ನಂಗೇನನ್ಸುತ್ತೆ ಅಂದರೆ ಅಹಲ್ಯ ಅಕ್ಕ ಯಾವುದೋ ದ್ವೇಷನ ಮನಸ್ಸೊಳಗೆ ಇಟ್ಕೊಂಡು ಈ ಮನೆಗೆ ಸೊಸೆಯಾಗಿ ಬಂದಿದ್ದಾರೆ ಅನಿಸ್ತಿದೆ. ಹಾಂ ಅಮ್ಮ, ಅಮ್ಮ ನಾನು ಅವಾಗ್ಲಿಂದ ಮಾತಾಡ್ತಿದ್ದೀನಿ, ನೀನು ಯಾಕೇನೋ ಮಾತಾಡ್ತಿಲ್ಲ? ಅಮ್ಮ, ಮಲ್ಕೊಂಡ್ಬಿಟ್ಟಿದ್ಯಾ ನೀನು? ಹಾಗಿದ್ರೆ ನಾನು ಅವಾಗ್ಲಿಂದ ಒಬ್ಳೆ ಮಾತಾಡ್ತಿದ್ನ. ಏನಮ್ಮ ನೀನು ಸ್ವಲ್ಪ ಧೈರ್ಯ ತಗೊಂಡು ಈ ವಿಷಯನ ನಿನ್ನ ಹತ್ರ ಮಾತಾಡೋಣ ಅಂತ ಬಂದ್ರೆ ಮಲ್ಗ್ಬಿಟ್ಟಿದ್ಯಲ್ಲ. ಅಮ್ಮ, ದೇವ್ರೆ, ನಿಂತ್ಕೊಂಡ್ರು ಅವ್ರ ಮಾತೇ ಕೇಳುತ್ತೆ, ಕೂತ್ಕೊಂಡ್ರು ಅವ್ರು ಹೇಳಿದ ಮಾತುಗಳೇ ನೆನಪಾಗುತ್ತೆ. ಅವ್ರ ಕಣ್ಣು, ಅವ್ರ ಸ್ಮೈಲು, ಅವ್ರು ಮಾತಾಡ್ತಿದ್ದ ರೀತಿಯೆಲ್ಲ ನೆನ್ಸ್ಕೊಂಡ್ರೆ ಇದು ಯಾವುದೋ ವಿಲನ್ ಥರ ಇರ್ಲಿಲ್ವಲ್ಲ. ನಾನು ಎಷ್ಟೊಂದು ಸಿನಿಮಾ ನೋಡಿದ್ದೀನಿ, ಅದ್ರಲ್ಲಿ ಯಾವಾಗಲೂ ವಿಲನ್ನು ಕಣ್ಣು ಫುಲ್ ಜೋರಾಗಿ ಬಿಟ್ಕೊಂಡು ಒರಟಾಗಿ ಮಾತಾಡ್ಕೊಂಡು ಕಿರ್ಚಾಡ್ತಾರೆ. ಆದರೆ ಇವರು ಎಷ್ಟು ಸಾಫ್ಟಾಗಿ ಮಾತಾಡ್ತಿದ್ರು, ಪಾಪದ ಥರ ಸ್ಮೈಲ್ ಮಾಡ್ಕೊಂಡೆ ಮಾತಾಡ್ತಿದ್ರು. ಒಳ್ಳೆ ಹೀರೋಯಿನ್ ಥರನೇ ಮುದ್ದಾಗಿ ಮಾತಾಡ್ತಿದ್ರು. ಓ ದೇವ್ರೆ, ಕನ್ಫ್ಯೂಷನ್ ಆಗ್ತಿದ್ಯಲ್ಲಪ್ಪ. ಇಲ್ಲ ಮೀರಾ, ಮೊದಲು ನೀನು ಸರಿ ಹೋಗ್ಬೇಕು. ಮನಿ ಕರೆಕ್ಟಾಗೆ ಹೇಳ್ತಾನೆ, ನೀನು ಓವರಾಗಿ ಆಡ್ತಿದ್ಯಾ, ಓವರಾಗಿ ಥಿಂಕ್ ಮಾಡ್ತಿದ್ಯಾ. ಮೊದಲದನ್ನ ನೀನು ನಿಲ್ಲಿಸು. ಅಹಲ್ಯ ಅಕ್ಕನ ವಿಷಯದಲ್ಲಿ ನೀನು ಮುಂಚೆ ಯೋಚನೆ ಮಾಡಿದ್ದೆಲ್ಲ ರಾಂಗ್ ಆಗಿದೆ, ಈಗಲೂ ರಾಂಗ್ ಆಗಿದೆ. ಹೌದು, ಇದು ರಾಂಗೆ. ಹೌದು ಹೌದು. ಒಂದು ವೇಳೆ ಇದೇ ಸತ್ಯ ಆದ್ರೆ ಅಹಲ್ಯ ಅಕ್ಕಂತರ ಕ್ರಿಮಿನಲ್ ಮೈಂಡ್ ಇರೋ ವ್ಯಕ್ತಿ ಇನ್ಯಾರೂ ಇಲ್ಲ. ಚಿಚೆ ಇಲ್ಲ ಮೀರಾ, ಸ್ಟುಪಿಡ್ ಕಣೆ, ಸ್ಟುಪಿಡ್. ನೀನೇ ಓವರ್ ಆಕ್ಟ್ ಮಾಡ್ತೀಯ. ಪಾಪ ಅಹಲ್ಯ ಅಕ್ಕ ಸಾಧು ಪ್ರಾಣಿ ತರ ಕಣೆ. ಅವ್ರ ಮನ್ಸು ಬೆಣ್ಣೆ ಅಂತದ್ದು. ಅವ್ರು ಯಾವ್ದಾರು ಆಂಗಲಿಂದ ನಿನ್ಗೆ ವಿಲನ್ ತರ ಕಾಣಿಸ್ತಾರಾ? ಪಾಪ ಅವ್ರು ನನ್ನ ಎಷ್ಟು ಹಾಡಿ ಹೊಗಳಿದ್ರು. ಯಾವ್ದಾದ್ರು ವಿಲನ್ನು ಶತ್ರುಗಳನ್ನ ಈ ತರ ಹೊಗಳ್ತಾರ? ಇಲ್ಲ ಇಲ್ಲ ವೀರಾ, ದಿಸ್ ಇಸ್ ಟೂ ಮಚ್. ನೀನೇ ವಿಪರೀತ ಯೋಚನೆ ಮಾಡ್ತಿದ್ಯಾ ಕಣೆ. ಪಾಪ ಅಹಲ್ಯ ಅಕ್ಕ, ಆ ಥರ ಎಲ್ಲ ಯೋಚನೆ ಮಾಡ್ಬೇಡ. ತಪ್ಪು ತಪ್ಪು ತಪ್ಪು.
ಕೇಳಿ ಪ್ರೇಮಗಳೇ ಒಬ್ಬಳು. ಹಾ, ಅಯ್ಯೋ ದೇವ್ರೆ, ನೀನ್ ಯಾಕೆ ಈ ಹಾಡು ಹೇಳ್ತಿದ್ಯಾ? ನೀನು ಓವರ್ಗಿಂತ ಓವರ್ ಆಗಿ ಯೋಚನೆ ಮಾಡ್ತಿದ್ಯಾ. ತಪ್ಪು ತಪ್ಪು. ಅಲ್ಲಿ ಅಕ್ಕ ಏನು ಮಾಡಿಲ್ಲ ಕಣೆ, ಪಾಪಚ್ಚಿ ಅವರು. ನೀನ ಏನನ್ನ ಯೋಚನೆ ಮಾಡ್ತಿದ್ಯಾ? ಮತ್ತೆ ಅವ್ರು ಹೇಳಿದ ಮಾತು ನೋಡು, ನೀನು ಊಹಿಸೋದಕ್ಕೆ ಆಗದೆ ಇರೋ ಅಂತ ಸೊಸೆ ನಾನು ಅಂತಾರೆ. ಇಲ್ಲ ಇಲ್ಲ, ಅವ್ರು ಯಾವುದೋ ಅಜೆಂಡಾ ಇಟ್ಕೊಂಡೇ ಈ ಮನೆಗೆ ಬಂದಿದ್ದಾರೆ. ನಮ್ಮ ಸಾಕುಗೇನಾದ್ರೂ ಅಪಾಯ ಆದ್ರೆ ಏನ್ ಗತಿ? ಇಲ್ಲ ಇಲ್ಲ, ನಮ್ಮ ಸಾಕುಗ್ ಮೊದಲು ಹುಷಾರಾಗಿರೋದಕ್ಕೆ ಹೇಳ್ಬೇಕು. ಇಲ್ಲ ಕಣ ಮೀರಾ, ಅಹಲ್ಯ ಅಕ್ಕವ್ರ ಪಾಪ ಅಂತವ್ರಲ್ಲ. ಒಂದ್ ವೇಳೆ ಅವ್ರು ಹೇಳಿದ್ದೆ ನಿಜವಾದ್ರೆ? ತಾತ, ಈ ವರ್ಷನೇ ಇವನ್ ವಾಲ್ಗಾನು ಓದಿಸ್ತೀನಿ ಅಂತ ಹೇಳಿದ್ದೀನಿ. ಇವನ್ ಮದ್ವೆನೂ ಮಾಡಿ ಮುಗಿಸ್ಬಿಡೋಣ. ನನಗೆ ರೇಗಿಸ್ತಿದ್ದಲ್ಲ, ಅದಕ್ಕೆ 2ರಷ್ಟು ರೇಗಿಸಿಲ್ಲ ಅಂದ್ರೆ ನಾನು ನಿಮ್ಮ ಮೊಮ್ಮಗನೇ ಇಲ್ಲ. ಸಾಕು, ಅವನು ಏನೋ ರೇಗಿಸ್ದ, ಇರೋ ವಿಷಯ ಹೇಳ್ದಪ್ಪ. ಅಹಲ್ಯ ಹೆಸರಳಿದ ತಕ್ಷಣ ನಿನ್ನ ಕೆನ್ನೆ ಎಲ್ಲ ಕೆಂಪಾಗುತ್ತೆ, ಕಣ್ಣಲ್ಲಿ ಹೊಳಪು ಬರುತ್ತೆ. ಹಾಗೆ ಮುಖ ಎಲ್ಲ ಗ್ಲೋ ಗ್ಲೋ ಆಗತ್ತೆ. ತಾತ, ಒಂದ್ಸರಿ ನಂಗೆ ಐ ಟೆಸ್ಟ್ ಮಾಡಿಸ್ಬೇಕು ತಾತ. ಯಾಕೋ, ನಿನಗೇನಾಯ್ತು? ತಾತಂಗ್ ಕಾಣ್ತಿರೋ ಗ್ಲೋ ನಂಗೆ ಕಾಣ್ತಿಲ್ಲ, ಅದಕ್ಕೆ. ಚಂದ್ರಕಾಂತ್, ಯಾಕೆ ಒಬ್ರೇ ಓಡಾಡ್ತಾ ಇದ್ದೀರಾ? ಬನ್ನಿ ಬನ್ನಿ, ನಮ್ ಜೊತೆ ಸೇರ್ಕೊಂಡು ಮಾತಾಡಿ ಬನ್ನಿ. ನೀವು ಮಾತಾಡ್ಕೊಳ್ಳಿ, ನನಗೊಂದು ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ನಿಮ್ ಕೆಲಸ ಮುಗಿಸ್ಕೊಂಡು ಫ್ರೀ ಆದಾಗ ಬನ್ನಿ, ಮಾತಾಡ್ತಾ ಕೂತ್ಕೊಳ್ಳೋಣ. ಏನೋ ಗೊತ್ತಿಲ್ಲ ಮಿಸ್ಟರ್ ಚಂದ್ರಕಾಂತ್, ನಿಮ್ ಮುಖ ನೋಡಿದ್ಮೇಲೆ ನನ್ಗೆ ಯಾರನ್ನೂ ನೋಡಿದ ಜ್ಞಾಪಕ ಬರ್ತಾ ಇದೆ. ನಿಮ್ಮನ್ನ ಮಾತಾಡ್ಸಿದ್ದೀನಿ ಅಂತ ನನ್ಗೆ ಅನ್ನಿಸ್ತಾ ಇದೆ. ಓ ತಾತ, ಮತ್ತೆ ಶುರುವಾಯ್ತಾ? ಸಾಕು ಸಾಕು, ಇವ್ರ ಮುಖ ಗಮನ ಇಟ್ಟು ನೋಡು. ಇವ್ರನ್ನ ಎಲ್ಲೋ ನೋಡ್ರೋ ಜ್ಞಾಪಕ ಇಲ್ಲ ನಿನ್ಗೆ? ಯಜಮಾನ್ರೆ, ಒಬ್ರು ಹಾಗೆ 7 ಜನ ಇರ್ತಾರೆ ಅಂತ ಲೋಕಾರೂಢಿ ಮಾತೇ ಇದೆ. ನೀವು ನನ್ನ ಹೋಲಿಕೆ ಇರೋ ಯಾರನ್ನು ನೋಡಿ ನನ್ನನ್ನು ಅನ್ಕೊಂಡಿರ್ಬೇಕು. ಚಂದ್ರಕಾಂತ್, ಯಾರಾದ್ರೂ ಒಬ್ಬ ಮನುಷ್ಯನ ಮುಖಚಹರೆ ಮನಸ್ಸಲ್ಲಿ ಚೆನ್ನಾಗಿ ಅಚ್ಚೋತಿದೆ ಅಂತಂದ್ರೆ ಅವನು ತುಂಬಾ ಹತ್ತಿರದವನಾಗಿರ್ಬೇಕು, ಇಲ್ಲ ಶತ್ರುವಾಗಿರ್ಬೇಕು ಅಂತ ಲೋಕದ ಇನ್ನೊಂದು ರೂಢಿ ಮಾತಿದೆ, ಗೊತ್ತಾ? ನಾನು ನಿಮ್ಮನ್ನ ಇದೇ ಮೊದಲು ಸಾರಿ ನೋಡ್ತಿರೋದ್ರಿಂದ ನಾನು ನಿಮ್ಮ ಶತ್ರುನೂ ಅಲ್ಲ, ಹತ್ರದವನೂ ಅಲ್ಲ. ಅದು ನಿಜಾನೇ. ಆದರೂ ನಾನು ನಿಮ್ಮನ್ನು ಎಲ್ಲಿ ನೋಡಿದ್ದೀನಿ ಅಂತ ನೆನಪು ಮಾಡಿಕೊಂಡು ನಿಮಗೆ ಖಂಡಿತ ಹೇಳ್ತೀನಿ. ಇದು ಮಾಸ್ಕಿಟೋ ಕಿಲ್ಲರು, ಇದು ಡೈಲ್ಯೂಟೆಡ್ ಆಸಿಡ್, ಇದು ತೋಟಕ್ಕಾಗೋ ಕ್ರಿಮಿನಾಶಕ, ಇದು ಫೆನಾಯಿಲ್. ಮೀರಮ್ಮ, ನೀವೆಲ್ಲ ಮಾಡ್ತಾ ಇದ್ದೀರಾ? ಏನಿಲ್ಲ ಸುಂದ್ರಣ್ಣ, ಸುಮ್ನೆ ಹಾಗೆ ಬಂದೆ. ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ಏನಿಲ್ಲ, ಇಲಿ ಪಾಷಾಣ ಇಟ್ಟಿದ್ದೆ. ಅಡುಗೆ ಮನೇಲಿ ಇಲಿಗಳು ಜಾಸ್ತಿ ಆಗ್ಬಿಟ್ಟಿದಾವೆ, ಅದಕ್ಕೆ ತಗೊಂಡೋಗೋಣ ಅಂತ ಬಂದೆ. ಇಲಿ ಪಾಷಾಣನ? ಇಲ್ಲೆಲ್ಲೂ ಕಾಣ್ತಿಲ್ವಾ? ಇಲ್ಲೇ ಫಿನಾಯ್ಲ್ ಪಕ್ಕ ಇಟ್ಟಿದ್ದೆ. ಇಲ್ಲೇ ಇಟ್ಟಿದ್ನಲ್ಲ, ಎಲ್ಲೋಯ್ತು? ಇಲ್ಲೇ ಇಟ್ಟಿದ್ರೋ ಅಥವಾ ಬೇರೆ ಇನ್ನೆಲ್ಲೋ ಇಟ್ಟಿದ್ರೋ? ಕರೆಕ್ಟಾಗಿ ನೆನ್ಪು ಮಾಡ್ಕೊಡಿ ಸುಂದ್ರಣ್ಣ. ಬೇರೆ ಎಲ್ಲಾದ್ರೂ ಇಟ್ನಾ? ನನಗೂ ತಾತನ ಜೊತೆ ಸೇರಿ ಸೇರಿ ಮರು ಹೆಚ್ಚಾಗೋಯ್ತು. ಯಾವುದೇ ಕಾರಣಕ್ಕೂ
ಅಮ್ಮನ ಹತ್ರ ಮಾತ್ರ ಈ ವಿಷಯನ ಹೇಳಕ್ ಹೋಗ್ಬೇಡಿ. ನಾನೇ ಕೆಲಸ ಮಾಡಿ ಮುಗಿಸ್ತೇನೆ. ಇವತ್ತೇ ಮುಗಿಸ್ಬಿಡು ಅಹಲ್ಯ. ಅಂದ್ರೆ ಅಹಲ್ಯ ಅಕ್ಕ ಇಲ್ಲಿಗೆ ಬಂದಿದ್ದು ಇಲ್ಲಿ ಭಾಷಣಕ್ಕೋಸ್ಕರನಾ? ಅಡ್ಗೆ ಬೇರೆ ಮಾಡ್ತಿದಾರೆ. ನಾನು ಅಡ್ಗೆ ಮಾಡುವಾಗ ನನ್ ಜೊತೆ ಯಾರು ಇರಬಾರ್ದು ಅಂತಾನೂ ಹೇಳಿದ್ರು. ನಾನು ಒಬ್ಳೇ ಇರ್ಬೇಕು ಅಂತಾನೂ ಹೇಳಿದ್ರು. ಅಂದ್ರೆ ಇವ್ರು ಮಾಡೋ ಅಡ್ಗೆಲಿ ಇಲಿ ಭಾಷಣ ಇದೆ. ಸಾಕೆ ಹೆಂಡತಿ ಕೈ ರುಚಿ ಮಾತ್ರ ನೋಡ್ಬೇಕು, ವಿಮರ್ಶೆ ಮಾಡಕ್ ಹೋಗ್ಬಾರ್ದು. ಯಾಕೆ ತಾತ? ಅನೇ ಹೆಂಡತಿ ಅನ್ನೋ ಹುಲಿ ತಾನೇ ಕೊನೆಯವರೆಗೂ ಊಟ ಹಾಕೋದು. ಮೊದಲನೇ ದಿನಾನೇ ಸಮಸ್ಯೆ ಮಾಡ್ಕೊಂಡ್ರೆ ಆಮೇಲೆ ಜೀವನ ಪೂರ್ತಿ ಸಮಸ್ಯೆಯಾಗೇ ಇರತ್ತೆ. ನನ್ನ ಮಗಳು ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾಳೆ. ಅವಳ ಕೈ ರುಚಿ ನಿಮಗೆಲ್ಲ ಇಷ್ಟ ಆಗತ್ತೆ ಅನ್ನೋ ನಂಬಿಕೆ ನನಗಿದೆ. ಹೌದು, ಅಕ್ಕನ್ ಕೈ ರುಚಿ ತಿಂದ್ರೆ ಬೇರೆ ಯಾವ್ದು ರುಚಿಸಲ್ಲ. ಅಷ್ಟು ಚೆನ್ನಾಗಿ ಅಡ್ಗೆ ಮಾಡ್ತಾಳೆ ನಮ್ಮ ಅಕ್ಕ. ಅದಕ್ಕೆ ನಿಮಗೆ ದೊಡ್ಡ ಟಾಸ್ಕ್ ಏನು ಗೊತ್ತಾ? ನೀವು ಮಾಡಿರೋ ಸ್ವೀಟ್ನ ತಿಂದು ಅದ್ರ ಬಗ್ಗೆ ಕಮೆಂಟ್ ಮಾಡೋದು. ದಿ ಗ್ರೇಟ್ ನಳ ಮಹಾರಾಜ ಸಾಕೇತ್ ಅವ್ರು. ಇವನು ಅಡುಗೆ ವಿಷಯದಲ್ಲಿ ಎಕ್ಸ್ಪರ್ಟ್. ಅಡುಗೆ ಬಣ್ಣ ನೋಡಿ ಅದ್ರ ಪರಿಮಳ ನೋಡೇನೆ ಅದ್ರಲ್ಲಿ ಏನಿದೆ ಅಂತ ಹೇಳ್ಬಿಡ್ತಾನೆ. ನೀವಿದ್ರಲ್ಲಿ ಅವನಿಂದ ಸ್ವಲ್ಪ ಹುಷಾರಾಗಿರಿ. ನನಗೆ ಎಷ್ಟು ಬರುತ್ತೋ ಅಷ್ಟು ಚೆನ್ನಾಗಿ ಮಾಡಿದ್ದೀನಿ. ಏನಾದರೂ ಹೆಚ್ಚು ಕಡಿಮೆ ಇದ್ರೆ ಹೇಳಿ. ನೀವು ಹೇಳ್ಕೊಟ್ರೆ ನಾನು ತಿದ್ಕೋತೀನಿ. ಇದಕ್ಕಿಂತ ಮಾತ್ ಬೇಕಾ? ಗಂಡ ಹೆಂಡತಿ ನಡುವೆ ಈ ರೀತಿ ಹೊಂದ್ಕೊಂಡೋಗೋ ಗುಣ ಇದ್ರೆ ಯಾವ ಸಮಸ್ಯೆನೂ ಇರೋದಿಲ್ಲ. ಅಯ್ಯೋ, ಈ ರೀತಿ ತಲೆ ಆಡಿಸಿದ್ರೆ ಹಾಗಲ್ಕಾಯಿನ ಬಾಯಲ್ಲಿಟ್ಟರು ಹಲ್ವಾ ಅಂತ ತಿಂದ್ಬಿಡ್ತೀನಿ. ಅಹಲ್ಯ, ಮೊದಲು ನಿನ್ನ ಪತಿದೇವ್ರಿಗೆ ಬಡಿಸಮ್ಮ. ಚಿಕ್ಕಪ್ಪ ಮೀರಾ ಕಾಣಿಸ್ತಾ ಇಲ್ಲ. ಚಿಕ್ಕಪ್ಪ ಫೋನಲ್ಲಿ ಎಂಗೇಜು, ಮೀರಾ ಇಲ್ಲೇ ಇದ್ರಲ್ಲ. ಅಯ್ಯೋ, ಅವಳು ಒಂದು ಜಾಗದಲ್ಲಿ ಎಲ್ಲಿರ್ತಾಳೆ? ನೀನು ಬಡಿಸಮ್ಮ. ಅದಕ್ಕೆ ಚಕ್ಕೆ ನನಗೆ